ಕೊಡಗಿನ ಪುಣ್ಯಭೂಮಿಯಲ್ಲಿ ಶರಣರ ಜಯಂತಿ, ಕೊಡಗನ್ನು ಆಳಿದ ಅರಸರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಸಂಸ್ಮರಣೋತ್ಸವವನ್ನು ಆಚರಿಸುವ ಮೂಲಕ ವೀರಶೈವ ಸಮುದಾಯ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ರಾಷ್ಟ್ರಭಕ್ತಿಗೆ ಸಂಗಮ ಕಲ್ಪಿಸಿಕೊಟ್ಟಿರುವುದು ಶ್ಲಾಘನೀಯವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅಭಿಪ್ರಾಯಪಟ್ಟರು. ಸೋಮರಪೇಟೆ ಸಮೀಪದ ಗುಡುಗಳಲೆ ಜಯದೇವ ಜಾನುವಾರುಗಳ ಜಾತ್ರಾ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೊಡಗು ಜಿಲ್ಲಾ ಘಟಕ ಮತ್ತು ಯುವ ಘಟಕದ ಸಂಯುಕ್ತಾಶ್ರಯದಲ್ಲಿ ನಡೆದ ಬಸವ ಜಯಂತಿ, ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ರೇಣುಕಾಚಾರ್ಯ ಜಯಂತಿ, ಕೊಡಗನ್ನ ಆಳಿದ ಹಾಲೇರಿ ಅರಸರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಹೆಮ್ಮನೆ ಪುಟ್ಟಬಸಪ್ಪನವರ ಸಂಸ್ಮರಣೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಸಾಮಾಜಿಕ ಚಿಂತನೆ, ಸಮಾನತೆ, ಜಾತಿ ಭೇದ ಮುಂತಾದ ಸಾಮಾಜಿಕ ಹೋರಾಟವನ್ನು ಮಾಡಿದರು. ಇವರಿಗೆ ಪೂರಕವಾಗಿ 21ನೇ ಶತಮಾನದಲ್ಲಿ ಸಿದ್ಧಗಂಗಾ ಶ್ರೀಗಳಾದ ಶಿವಕುಮಾರ ಸ್ವಾಮೀಜಿಯವರು ಶಿಕ್ಷಣ ದಾಸೋಹ ಮುಂತಾದ ಸಮಾಜ ಸೇವೆ ಮಾಡಿರುವ ಮೂಲಕ ಮುಂದಿನ ಪೀಳಿಗೆಗೂ ದಾರಿದೀಪವಾಗಿದ್ದಾರೆಂದರು. ರಾಜ್ಯಕ್ಕೆ ವೀರಶೈವ ಸಮುದಾಯದವರ ಆಧ್ಯಾತ್ಮಿಕ, ಸಂಸ್ಕೃತಿ, ಪರಂಪರೆ, ಸಾಮಾಜಿಕ ಮುಂತಾದ ಕೊಡುಗೆ ಅಪಾರವಾಗಿದ್ದು, ಈ ನಿಟ್ಟಿನಲ್ಲಿ ವೀರಶೈವ ಸಮುದಾಯ ಒಟ್ಟಾಗಿ ನಿಂತು ಸಮುದಾಯದ ಸಂಘಟನೆಯ ಬಲವರ್ಧನೆಗೆ ಸಹಕರಿಸಬೇಕೆಂದರು. ರೇಖಾ ಪ್ರಸನ್ನ ಅವರು ಚಿಕ್ಕಗುಂಡ ಮಾಜಿ ಯೋಧರು, ಅವರು ಕೂಡ 50,000 ರೂಪಾಯಿಗಳನ್ನು ಈ ಸಮುದಾಯ ಭವನಕ್ಕೆ ತೀರ್ಮಾನಿಸ್ತಾರೆ. ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಗೌರವವನ್ನು ಅರ್ಪಿಸಬೇಕು ಅಂತ ಹೇಳಿ ಕೇಳ್ತಾ ಇದೆ. ಕಾರ್ಯಕ್ರಮ ಮುಂದುವರೆದಂತೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದಿಂದ ಅವರನ್ನ ಬಹಳ ಹೆಮ್ಮೆಯ ಸಂದರ್ಭದಲ್ಲಿ ಆದರೆ ಬಂದರೆ ಏನು ಬ್ರಿಟಿಷರ ಒಂದು ಒಡೆದಾಡುವ ನೀತಿಯನ್ನ ಇವತ್ತು ಕೂಡ ಕೆಲವು ಪುಟಪತ್ರ ಹಿತಾಸಕ್ತಿಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯುವ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನ ಬಯಸಿಕೊಳ್ಳುವಂತಕ್ಕಂಥ ಒಂದು ಕೆಟ್ಟ ಚಿಂತನೆಯಿಂದ ಇವತ್ತು ನಮ್ಮ ರಾಜ್ಯದ ಇವತ್ತು ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಏನೇ ಷಡ್ಯಂತ್ರಗಳು ನಡೆದರೂ ಸಹ ಇವತ್ತು ನಮ್ಮ ಸಮಾಜವನ್ನು ಒಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ನಡುವೆಯೂ ಕೂಡ ನಾವು ಎಲ್ಲರೂ ಸಹ ನಮ್ಮ ಒಳಪಂಗಡಗಳನ್ನು ಮರೆತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಾಗಿದಾಗ ಮಾತ್ರ ಇವತ್ತು ಸಮಾಜವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದನ್ನು ಕೂಡ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವತ್ತು ಸ್ವಲ್ಪ ದೊಡ್ಡ ಸಂಖ್ಯೆ ನಮ್ಮ ತಾಯಂದಿರು ಎಲ್ಲರೂ ಕೂಡ ಬಂದಿದೆ. ಇವತ್ತು ನಮ್ಮ ಬೇಕಾಗಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳು ಆದಿಯಾಗಿ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಮಠಮಾನ್ಯಗಳು ಜಗದ್ಗುರುಗಳ ಮಾಡಿದ್ರು. ಈ ಭಾಗದ CND ಲ್ಯಾಂಡ್ ಇವತ್ತು ಸಣ್ಣ ರೈತರೇನಿದ್ದಾರೆ, ಸುಮಾರು ಭಾಗದ 5,000ಕ್ಕೂ ಹೆಚ್ಚು ರೈತ ಕುಟುಂಬಗಳು ಸರ್ಕಾರ ತಂದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರದಿಂದ ಆ ರೈತರು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನನ್ನ ಶಾಸಕರಿಗೆ ನಾನು ವಿನಂತಿ ಮಾಡ್ತೇನೆ, ನಾನು ಕೂಡ ಸದನದ ಒಳಗೆ ನಿಮ್ಮ ಜೊತೆ ಇರ್ತೇನೆ. ಇವತ್ತು ರೈತರ ಕುಟುಂಬವನ್ನು ಉಳಿಸ್ತಕ್ಕಂಥ ಕೆಲಸ ಪಕ್ಷಾತೀತವಾಗಿ ನಾವು ಎಲ್ಲರೂ ಸೇರಿ ಹೋರಾಟವನ್ನು ಮಾಡೋಣ. ರೈತರ ಜೀವನವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ತುಂಬಾ ಸಂತೋಷ ಆಗಿದೆ. ನಾನು ನಿನ್ನೆ ದಿನ ಬಂದಂತ ಸಂದರ್ಭದಲ್ಲಿ ಕಿಬ್ಬಿ ಗೇಟ್ ಅಲ್ಲಿ ಎಂಟ್ರಿ ಆಗಿದೆ.
ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ ಮಾತನಾಡಿ, ವೀರಶೈವ ಸಮುದಾಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ಅಲ್ಲೇ ಬಗೆಹರಿಸಿಕೊಂಡು ಸಂಘಟನೆಯ ಬೆಳವಣಿಗೆಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕೆಂದರು. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಸಮುದಾಯದ ಸಂಘಟನೆಯ ಬಲವರ್ಧನೆಗೆ ಇಂತಹ ಜಯಂತ್ಯೋತ್ಸವ, ಸಂಸ್ಮರಣೋತ್ಸವ ಕಾರ್ಯಕ್ರಮಗಳ ಅಗತ್ಯತೆ ಇದೆ ಎಂದರು. ಮಾರ್ಗದರ್ಶನದೊಂದಿಗೆ ನಂತರ ಒಂದು ಏನು ಅಂದಿನ ಕಾಲದಲ್ಲಿ ಕಲ್ಯಾಣ ಒಂದು ಏನು ಸಾಮ್ರಾಜ್ಯ ಅಲ್ಲಿ ನಮ್ಮ ನಂಬಿಕೆ ಸ್ಥಾನದಲ್ಲಿ ಈ ವೀರಶೈವ ಪರಂಪರೆಯನ್ನು ಸಂಘಟಿಸಿ ಒಂದು ಅನುಭವ ಮಂಟಪ ಇರ್ಬೋದು, ಅನೇಕ ವರ್ಷಗಳು ಇರ್ಬೋದು, ಅವರ ಬೋಧನೆಗಳು ಇವತ್ತು ಕೂಡ ಅಷ್ಟೇ ಪ್ರಸ್ತುತ. ಅವರ ಬೋಧನೆಯಿಂದ ನಾವು ಮುಂದುವರಿಯಲಿಕ್ಕೆ ಇವತ್ತು ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಏನು ಹೇಳಿದ್ರು ಇಲ್ಲೇ ಏನು ಒಂದು ದೇವಲೋಕ ಭಕ್ತಿಲೋಕ ಎಂಬುದು ಬೇರೆ ಪ್ರಾಣಿಗಳು ಸತ್ಯವನ್ನು ಬಿಡುವುದೇ, ದೇವಲೋಕ ಮುಕ್ತಿಯನ್ನು ಬಿಡುವುದೇ, ಭಕ್ತಿಲೋಕ ಆಚಾರ ಸ್ವತ ಅನಾಚಾರ ಮೂಲಕ ಈಗ ಪ್ರಮಾಣ ಕೂಡಲ ಸಂಗಮ ಅಂತ ಹೇಳಿದ್ರು. ಅದು ಅತ್ಯಂತ ಇವತ್ತಿನ ಒಂದು ಏನು ಸಮಾಜ ಅತ್ಯಂತ ಅವಶ್ಯಕವಾದದ್ದು. ಯಾಕಂದರೆ ನಮಗೆ ನಮ್ಮ ಮುಂದೆ ನಾವು ಏನು ಕ್ರಮ ತಗೋತೀವಿ, ನಾವು ಯಾರು ಈ ಸಮಾಜವನ್ನು ಸಂಘಟನೆ ಮಾಡ್ತೀವಿ, ನಾವು ತಗೊಳ್ಳುವ ಎಲ್ಲ ನಿರ್ಣಯಗಳು ಇವತ್ತು ಇಲ್ಲೇ ಈ ಲೋಕದಲ್ಲೇ ಸರ್ಕಾರ ನಿರ್ಮಾಣ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಥವಾ ನಾವು ಏನು ಕೆಟ್ಟ ಜೊತೆಗೆ ಭಾರತೀಯ ಮೂಲ ಧರ್ಮದ ಒಂದು ತತ್ವಗಳನ್ನು ಇವತ್ತು ಅತ್ಯಂತ ಸುಲಭವಾಗಿ ಕನ್ನಡಿಗರಿಗೆ ಲಭ್ಯ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿಯು ಕೂಡ ಗುರು ಬಸವಣ್ಣನಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಅನೇಕ ಒಂದು ನಮ್ಮ ಹಿರಿಯರು, ಪೂರ್ವಜರು, ನಮ್ಮ ವಂಶದ ಬಂದಿವರು ಸಹ ಈ ಒಂದು ತತ್ವಗಳ ಕಡೆಗೆ ಕೆಲಸವನ್ನು ಮಾಡಿದ್ದು. ಇವತ್ತು ಏನಾದರೂ ಆ ಒಂದು ಮೈಸೂರು ಸಂಸ್ಥಾನ ಒಂದು ಮಾತೃ ರಾಜ್ಯ ಗುರುತಿಸಿದ್ರೆ ಅದು ಗುರು ಬಸವಣ್ಣನ ತತ್ವ ಬೋಧನೆಗಳು ಬಹಳ ದೊಡ್ಡ ಪ್ರಭಾವ ಬೀರಿತು ಅಂತ ನಾವು ಹೇಳ್ಬೋದು. ಇವತ್ತು ಪರಮ ಪೂಜ್ಯ ಸಿದ್ಧಾಂತ ಮಠದ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಜಯಂತಿ ಕೂಡ ನಾವು ಆಚರಿಸ್ತೇವೆ. ಅನೇಕ ಗಣ್ಯರು ಕೂಡ ಅವರ ಕೊಡುಗೆಗಳ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಎಷ್ಟು ಹೇಳಿದ್ರು ಸಾಲದು. ಅನ್ನ ಅಕ್ಷರ ಸಮಾಜವನ್ನ ಒಂದು ನೋಡಲಿಕ್ಕೆ ಒಂದು ನಮ್ಮ ಆಸೆ. ನಾನು MBBS ಹೋದಂತ ಸಂದರ್ಭದಲ್ಲಿ ನಾನು ಅದೇ ರೀತಿ ರಾಜಕೀಯಗಳು ಕೆಲಸ ಮಾಡಲಿಕ್ಕೆ ನನಗೊಂದು MBBS ಅಲ್ಲಿ ಒಂದು ದಾರಿ ತೋರಿಸಿದ್ರು. ಹಾಸ್ಪಿಟಲ್ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ನೀವು ಯಾವ ಜಾತಿ ಅಂತ ನಾನು ಕೇಳಿಲ್ಲ, ಯಾವ ಧರ್ಮದ ಅಂತ ಕೇಳಿಲ್ಲ, ನೀವು ಏನು ಸಮಸ್ಯೆ ಅಂತ ಕೇಳಿದ್ವಿ. ಅದು ನಾನು ಇವತ್ತು ಆ ಧರ್ಮದ ನಾನು ಪಾಲಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲಾ ರಾಜಕಾರಣಿಗಳು ಸಮಾಜನ ಒಂದು ಮಾಡಬೇಕು ಅಂತ ಆಸೆ ಇರಬೇಕು. ನಾವು ರಾಜಕಾರಣಿಗಳು ನಮ್ಮ ಚುನಾವಣೆ ಸಂದರ್ಭದಲ್ಲಿ ಒಂದು ಗುಂಪಾಟಿಕೆ ಮಾಡಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಗುಂಪಾಟಿಕೆಗೆ ಜನರಿಗೆ ಲಾಭ ಸಿಗೋದಿಲ್ಲ ಅಂದ್ರೂ ರಾಜಕೀಯ ಲಾಭ ಸಿಗ್ಬೋದು, ಆದ್ರೆ ಜನಾಂಗಕ್ಕೆ ಲಾಭ ಸಿಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೋಸ್ಕರ ಚುನಾಯಿತ ಪ್ರತಿನಿಧಿಗಳು, ರಾಜಕಾರಣಿಗಳು ಏನೇ ಆದರೂ ಮಾಡಿದ್ರು ಸಮಾಜಗಳು ಒಗ್ಗಟ್ಟಾಗತ್ತ ಸಂದರ್ಭದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು. ಏನು ಇವತ್ತು 4-5 ಜಯಂತಿಗಳು ಸೇರಿ ಆಚರಿಸಿ ಅವರಿಗೆ ಒಬ್ಬರಲ್ಲಿ ಸಮಾಜದ ಎಲ್ಲ ಮುಖಂಡರುಗಳು ಅಭಿನಂದನೆ ತಿಳಿಸಿದರು. ಯಾಕಂದ್ರೆ ಶಾನು ಶಿಕ್ಷಕರು ಅಭಿಯಾನದ ಸಂದರ್ಭದಲ್ಲಿ ಮಹಾಸಭಾದ ಅಧ್ಯಕ್ಷರಾದಂತ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ನಮಗೊಂದು ನಾವು ಭೇಟಿ ಕೊಟ್ಟಿದ್ದೆ. ಮಹಾಸಭೆಗೆ ಒಂದು ಜಾಗ ಇಲ್ಲ, ಇಲ್ಲಿ ಮಹಾಸಭೆಗೆ ಒಂದು ಜಾಗ ಇದ್ದು ಸಮುದಾಯ ಭವನ ಇಷ್ಟು ವರ್ಷದಿಂದ ಆಗಿರಲಿಲ್ಲ. ನಾನು ಅಲ್ಲೂ ಹೇಳಿದ್ದೆ, ಮಹಾಸಭಾದ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಸಾಹೇಬರು ಕೇಳೋ ಅವ್ರು ನನಗೆ ಹೇಳಿದ್ರು, ಮತ್ತೆ ನಿಮಗೆ ಸಮಾಜದ ವತಿಯಿಂದ, ಸಂಘದ ವತಿಯಿಂದ 50 ಲಕ್ಷ ರೂಪಾಯಿ ಕೊಡ್ತೀವಿ, ನೀವು ನಿಮ್ಮ ಸ್ವಂತ ಶಾಸಕರಿಂದ 50 ಲಕ್ಷ ಕೊಡಿ, ಅದ್ರ ಜೊತೆಗೆ ಸಮಾಜದ 50 ಲಕ್ಷ ಅಂತಂದ್ರೆ 1 ಕೋಟಿ ವೆಚ್ಚದಲ್ಲಿ ಮಹಾಸಭಾ ಬೇಡಿಕೆಗೂ ಕೆಲವೇ ದಿವಸದಲ್ಲಿ ಪ್ರಾರಂಭ ಆಗಬೇಕು ಅಂತ ನಾನು ನಿಮಗೆ ಕೈ ಮುಗಿದು ಕೇಳ್ತೇನೆ. ಯಾಕಂದ್ರೆ ನಾವು ಹಣಕಾಸು ವ್ಯವಸ್ಥೆ ಸರಳವಾಗಬಹುದು, ಯಾವ ಫಸ್ಟ್ ನಮ್ಮಲ್ಲಿ ಇಸ್ಕೊಂಡ್ಬಿಟ್ರೆ ತಗೋಬಹುದು, ಇಲ್ಲಾಂದ್ರೆ ಫಸ್ಟ್ ಹೋಗ್ಬಿಟ್ರೆ ಬೇರೆ ಕಡೆಗೆ ನಾವು ಆ ಹಣಕಾಸಿನ ವ್ಯವಸ್ಥೆನ ನಾವು ಉಪಯೋಗಿಸ್ಕೋತೀವಿ. ಆ ವಿಚಾರದಲ್ಲಿ ಏನು ಅದರಲ್ಲಿ 50 ಲಕ್ಷ ರೂಪಾಯಿ ಈ ಸಮುದಾಯ ಭವನಕ್ಕೆ ಪ್ಲಸ್ 50 ಲಕ್ಷ ರೂಪಾಯಿ ಕುಶಾಲನಗರದಲ್ಲಿ ಮಹಾಸಭಾದ ಬಿಲ್ಡಿಂಗ್ಗೆ ನಾವು ಕೊಡಲಿಕ್ಕೆ ನಮ್ಮ ವಿಶೇಷವಾಗಿ ಕೊಡಲಿಕ್ಕೆ ನಮ್ಮ ಜವಾಬ್ದಾರಿ ತಗೊಳ್ತೀವಿ. ಹೆಚ್ಚಿನ ಕೆಲಸ ಮಾಡಿಲ್ಲ. ನನ್ನ ಪ್ರಕಾರ ನನ್ನ ಬಗ್ಗೆ ಒಂದು ಒಳ್ಳೆಯ ಕಲಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ನಮ್ಮ ಮುಂದೆ ಇವೆಲ್ಲ ನೋಡ್ತಾ ಇದ್ದರೆ ನಮ್ಮ ಸಿದ್ಧಲಿಂಗ ಮಠದ ಹಿರಿಯ ಸ್ವಾಮಿಗಳು ಮೊದಲನೇ ಬಾರಿ ಶ್ರೀನಿವಾಸಪುರಕ್ಕೆ ಬಂದಿದ್ದಾರೆ. ಬರಬೇಕಾದ್ರೆ ನನಗೆ ಹೆದರಿಕೆ ಆಯಿತು. ಜನ ಅವರನ್ನು
ಹುಡುಗರು ಬಂದಾಗ ಏನಾದರೂ ಮತ್ತೆ ಏನಾದರೂ ಐದು ಸ್ಟಾಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾರಣ ಏನಂತಂದರೆ ಅವ್ರಿರ್ಬೋದು, ವಿಜಯ್ ಅವ್ರಿರ್ಬೋದು ಅಥವಾ ಎದುರಿ ಇರ್ಬೋದು, ಇವರೆಲ್ಲರೂ ಕೂಡ ಜನನಾಯಕರು. ಈ ಮಧ್ಯ ಈಶ್ವರವರು ಬರಬೇಕಾಗಿತ್ತು. ನನಗೆ ಈಶ್ವರವನ್ನು ಕಂಡರೆ ನನಗೂ ಕೂಡ ಭಾಳ ಆಸೆ. ಈಶ್ವರವರು ರಾತ್ರಿ ನನಗೆ ಫೋನ್ ಮಾಡಿ ಬೆಳಗ್ಗೆ ನಿಮ್ಮ ಮನೆಗೆ ಉಪಹಾರ ಮಾಡೋಕ್ಕೋಸ್ಕರ ಬರ್ತೀನಿ, ನಾನು ಇಂಥದೇ ಗ್ರಾಸರಿ ಬಂದಾಗ ಅಂತ ಹೇಳಿ ನಾನು ರಾತ್ರಿ ಮಾಡಿ ಬೆಳಗ್ಗೆ ಏನು ಅಂದರೆ ನನ್ನ ಮೆಸೇಜ್ ಇದೆ, ನಾನು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಹೌದು, ಅದಕ್ಕೆ ಕೇಳಿ ಅವ್ರ ಒತ್ತಡದಲ್ಲಿ ಅದನ್ನು ನಾನು ತಪ್ಪಿಸಬಾರ್ದಂದರೆ ಅವರು ನನಗೆ ಹೇಳಿ, ನೀನು ಎಲ್ಲ ನನ್ನ ಸಮಾಜ ಬಾಂಧವರಿಗೆ ನನ್ನ ಪರವಾಗಿ ಒಂದು ಕ್ಷಮೆಯನ್ನು ಕೇಳಬೇಕು, ಇನ್ನೊಮ್ಮೆ ನಾನು ಬರುತ್ತೇನೆ, ನಿಮ್ಮೆಲ್ಲ ಕೆಲಸಗಳಿಗೆ ನಾನು ಸಹಕಾರ ಮಾಡ್ತೀನಿ ಹೇಳಿದರೆ ಅವರು ಹೇಳಿದ ಮಾತನ್ನು ನನಗೆ ಹೇಳಿದ್ದಾರೆ. ನಾನು ಒಳ್ಳೆ ದುಡ್ಡಿನ ಬಗ್ಗೆ ಭಾಷಣ ಮಾಡೋಕ್ಕೆ ಹೋಗಲ್ಲ. ನಾನು ಒಂದು 15 ದಿವಸ ಮೊದಲು ಇತಿಹಾಗಿ ಕಚೇರಿಗೆ ಸ್ವಾಮಿಗಳು ಬರ್ತಾರೆ, 12 ಸ್ವಾಮಿಗಳು ಬರ್ತಾರೆ. ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೆ. ಸಿದ್ಧಗಂಗಾ ಮಠದ ಶಿವಸಿದ್ದೇಶ್ವರ ಸ್ವಾಮೀಜಿ, ಹೈಕೋರ್ಟ್ನ ಹಿರಿಯ ವಕೀಲ ಚಂದ್ರಮೌಳಿ, ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಮಾಹಿತಿ ಹಕ್ಕು ಆಯೋಗದ ನಿವೃತ್ತ ಆಯುಕ್ತ ವಿರೂಪಾಕ್ಷಯ್ಯ, ಯುವ ಘಟಕದ ಅಧ್ಯಕ್ಷ ಮೋಕ್ಷಿಕ್ ರಾಜ್, ಪ್ರಮುಖ ಕಾಂತರಾಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.